ಓಂ ಶಾಂತಿ. ಸಾಕಾರ ಮುರಳಿ ಇಂದಿನ ತಾರೀಖಾಗಿದೆ 27/2/26. मीठे बच्चे, तुम इस कब्रिस्तान को परिस्तान बना रहे हो. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ತಾವು ಈ ಮಶಾನವನ್ನು ಪರಿಸ್ತಾನಾಗಿ ಮಾಡ್ತಾ ಇದ್ದೀರಾ. इसलिए तुम्हारा इस पुरानी दुनिया कब्रिस्तान से पूरा वैराग्य है. ಅದಕ್ಕೋಸ್ಕರ ತಾವು ಈ ಹಳೆ ಪ್ರಪಂಚ ಮತ್ತು ಸ್ಮಶಾನದಿಂದ ಪೂರ್ತಿ ವೈರಾಗ್ಯವನ್ನು ಇಟ್ಕೋಬೇಕಾಗಿದೆ. ಪ್ರಶ್ನೆ ಆಗಿದೆ, बेहद का बाप अपने रूहानी बच्चों का ವಂಡರ್ಫುಲ್ ಸರ್ವೆಂಟ್ है कैसे? ಅನಂತವಾದ ತಂದೆ ತನ್ನ ಆತ್ಮೀಯ ಮಕ್ಕಳಿಗೆ ವಂಡರ್ಫುಲ್ ಆದಂತಹ ಸೇವಕರಾಗಿದ್ದಾರೆ. ಯಾವ ರೀತಿ? ಉತ್ತರ ಆಗಿದೆ, बाबा कहते बच्चे मैं तुम्हारा डोबी हूँ. तुम बच्चों के तो क्या सारी दुनिया के चीची गंदे वस्त्र सेकंड में साफ कर देता हूँ. ತಂದೆ ತಿಳಿಸ್ತಾರೆ, ಮಕ್ಕಳೇ, ನಾನು ನಿನ್ನ ಡೋಬಿಯಾಗಿದ್ದೀನಿ, ಅಂದರೆ ಬಟ್ಟೆಯನ್ನು ಸ್ವಚ್ಛ ಮಾಡುವಂಥವ್ರು. ತಮ್ಮ ಮಕ್ಕಳದೇನು ಇಡೀ ಪ್ರಪಂಚದ ಕೊಳಕಿನ ವಸ್ತ್ರವನ್ನು 1 ಸೆಕೆಂಡಲ್ಲಿ ಸ್ವಚ್ಛ ಮಾಡ್ತೀನಿ. ಆತ್ಮ ರೂಪಿ ವಸ್ತ್ರ ಸ್ವಚ್ಛ बनने से शरीर भी शुद्ध मिलता है. ಆತ್ಮ ಅನ್ನುವ ವಸ್ತ್ರ ಸ್ವಚ್ಛವಾದಾಗ ದೇಹನು ಶುದ್ಧವಾಗಿ ಸಿಗತ್ತೆ. ऐसा वंडरफुल सर्वेंट है जो मनमनाभों के चू मंत्र से सबको सेकंड में साफ कर देता है. ಈ ರೀತಿ ವಂಡರ್ಫುಲ್ ಆದಂತಹ ಸೇವಕರಾಗಿದ್ದರೆ ಮನ್ಮನಾಭವ ಅನ್ನುವ ಚೂ ಮಂತ್ರದಿಂದ ಎಲ್ಲರನ್ನ 1 ಸೆಕೆಂಡಲ್ಲಿ ಸ್ವಚ್ಛ ಮಾಡ್ತಾರೆ. ಓಂ ಶಾಂತಿ. ಓಂ ಶಾಂತಿ ಕಾ ಅರ್ಥ ಬಚ್ಚೋं को बाबा ने समझा. ಓಂ ಶಾಂತಿ ಅನ್ನುವ ಅರ್ಥವನ್ನ ಮಕ್ಕಳಿಗೆ ತಂದೆ ತಿಳಿಸ್ಕೊಟ್ರು. अहम आत्मा का स्वधर्म है शांत. शांतिधाम जाने के लिए कोई पुरुषार्थ नहीं करना पड़ता है. ನನ್ನ ಆತ್ಮದ ಸ್ವಧರ್ಮ ಆಗಿದೆ ಶಾಂತಿ. ಶಾಂತಿಧಾಮಕ್ಕೆ ವಾಪಸ್ ಹೋಗೋದಕ್ಕೆ ಎಂಥದೇ ಪುರುಷಾರ್ಥವನ್ನ ಮಾಡುವ ಅವಶ್ಯಕತೆ ಇಲ್ಲ. आत्मा स्वयं शांत स्वरूप शांतिधाम में रहने वाली है. हाँ, थोड़ा समय शांत रह सकते. ಆತ್ಮ ಸ್ವಯಂ ಶಾಂತ ಸ್ವರೂಪ ಶಾಂತಿಧಾಮದಲ್ಲಿ ಇರುವಂಥದ್ದಾಗಿದೆ. ಹಾಂ, ಸ್ವಲ್ಪ ಸಮಯಕ್ಕೋಸ್ಕರ ಶಾಂತವಾಗಿ ಇರುತ್ತೆ. ಆತ್ಮ कहते मैं कर्मेंद्रियों के बोझ से थक गया हूँ. मैं अपने स्वधर्म में टिक जाता हूँ. शरीर से अलग हो जाती हूँ. ಆತ್ಮ ಅನ್ನತ್ತೆ, ನಾನು ಕರ್ಮೇಂದ್ರಿಯಗಳ ಭಾರದಿಂದ ಸುಸ್ತಾಗಿ ನಾನು ನನ್ನನ್ನು ಸ್ವಧರ್ಮದಲ್ಲಿ ಸ್ಥಿತ ಮಾಡ್ಕೊತೀನಿ, ಶರೀರದಿಂದ ಅತೀತನಾಗ್ತೀನಿ. ಪರಂತು ಕರ್ಮ ತೋ ಕರ್ನಾ ಹಿ ಹೈ, ಶಾಂತಿ ಮೇ ಕहाँ तक बैठे रहेंगे. ಆದರೆ ಕರ್ಮ ಅಂತೂ ಮಾಡಲೇಬೇಕು, ಶಾಂತವಾಗಿ ಎಲ್ಲಿವರೆಗೂ ಕುತ್ಕೊಳಕ್ಕೆ ಸಾಧ್ಯ? आत्मा कहते हम शांत देश के रहने वासी हैं. सिर्फ यहाँ शरीर में आने से मैं टाकी बनती हूँ. ಆತ್ಮ ಅನ್ನತ್ತೆ, ನಾನು ಶಾಂತಿ ದೇಶದ ನಿವಾಸಿಯಾಗಿದೆ. ಯಾವಾಗ ಈ ದೇಹದಲ್ಲಿ ಬರ್ತೀನಿ ಆಗ ಶಬ್ದದಲ್ಲಿ ಬರ್ತೀನಿ. ಅಹಂ ಆತ್ಮ ಅವಿನಾಶಿ ಮಮಂ ಶರೀರ್ ವಿನಾಶಿ. ಆತ್ಮ ಪಾವನ್ और पतित बनती है. ನಾನು ಆತ್ಮ ಅವಿನಾಶಿ, ನನ್ನ ದೇಹ ವಿನಾಶಿಯಾಗಿದೆ. ಆತ್ಮ ಪಾವನ ಮತ್ತು ಪತಿತ ಆಗತ್ತೆ. सतयुग में 5 तत्व भी सतो प्रधान होते. यहाँ 5 तत्व भी तमो प्रधान है. ಸತ್ಯುಗದಲ್ಲಿ 5 ತತ್ವಗಳು ಸತೋ ಪ್ರಧಾನ ಆಗಿರುತ್ತೆ. ಇಲ್ಲಿ 5 ತತ್ವಗಳು ಸಹ ತಮೋ ಪ್ರಧಾನ ಆಗಿದೆ. सोने में खाद पड़ने से सोना पतित बन जाता है. फिर उसको साफ करने के लिए आग में डाला जाता है. इसका नाम ही है योग अग्नि. ಚಿನ್ನದಲ್ಲಿ ಖನಿಜಾಂಶ ಬಿದ್ದಾಗ ಚಿನ್ನ ಪತಿತ ಆಗಿಬಿಡುತ್ತೆ, ಅಂದರೆ ಕಲ್ಮಶ ಆಗುತ್ತೆ. ಮತ್ತು ಅದನ್ನು ಸ್ವಚ್ಛ ಮಾಡೋಕ್ಕೋಸ್ಕರ ಅಗ್ನಿಯಲ್ಲಿ ಹಾಕಬೇಕಾಗುತ್ತೆ. ಅದರ ಅಗ್ನಿ ಅಂದರೆ ಇದರ ಹೆಸರು ಯೋಗದ ಅಗ್ನಿಯಾಗಿದೆ. दुनिया में तो अनेक प्रकार के अटयोग आदि सिखाते, उनको योग अग्नि नहीं कहा जाता. ಪ್ರಪಂಚದಲ್ಲಿ ಅನೇಕ ಪ್ರಕಾರದ ಅಟಯೋಗಗಳನ್ನು ಕಲಿಸಲಾಗುತ್ತೆ, ಅದಕ್ಕೆ ಯೋಗ ಅಗ್ನಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ.
योग अग्नि ये है जिससे पाप जलते हैं, आत्मा को पतित से पावन बनाने वाला परमात्मा है, बुलाते हैं ए पतित पावन आओ. ಯೋಗ ಅಗ್ನಿ ಇದಾಗಿದೆ, ಇದರಿಂದ ಪಾಪಗಳು ಸುಟ್ಟೋಗುತ್ತೆ. ಆತ್ಮಕ್ಕೆ ಪತಿತರಿಂದ ಪಾವನವಾಗಿ ಮಾಡುವಂಥವರು ಪರಮಾತ್ಮ ಆಗಿದ್ದಾರೆ. ಕರಿತೀವಲ್ಲ, ಏ ಪತಿತ ಪಾವನ ಬನ್ನಿ. ड्रामा प्लान अनुसार सबको पति तमो प्रधान बनना है, ये झाड़ है इसका बीज रूप ऊपर में. ನಾಟಕದ ಪ್ಲಾನ್ ಅನುಸಾರ ಎಲ್ಲರೂ ಪತಿತರಾಗಲೇಬೇಕು. ಈ ವೃಕ್ಷದ ಬೀಜ ಮೇಲೆ ಇದ್ದಾರೆ. बाप को जब बुलाते हैं बुद्धि ऊपर चली जाती, जिससे तुम वर्षा ले रहे हो जो आप नीचे आया हुआ है. ತಂದೆಯನ್ನ ಕರೆದಾಗ ನಿಮ್ಮ ಬುದ್ಧಿ ಮೇಲೆ ಹೋಗ್ಬಿಡುತ್ತೆ. ಯಾರಿಂದ ತಮಗೆ ಆಸ್ತಿ ಸಿಗತ್ತೆ ಅವರೇ ಈಗ ಕೆಳಗಡೆ ಬಂದಿದ್ದಾರೆ. कहते हैं मुझे आना पड़ता, मनुष्य सृष्टि का जो झाड़ है अनेक वैरायटी धर्म का, वो अब तमो प्रधान पतित है ಅಂತಾರೆ. ನಾನು ಸಹ ಬರಲೇಬೇಕಾಗುತ್ತೆ. ಈ ಮನುಷ್ಯ ಸೃಷ್ಟಿಯ ವೃಕ್ಷದಲ್ಲಿ ಅನೇಕ ವೆರೈಟಿ ಧರ್ಮದ ವೃಕ್ಷ ಆಗಿದೆ. ಇದು ತಮೋ ಪ್ರಧಾನ ಪತಿತ ಆಗ್ಬಿಟ್ಟಿದೆ. जड़ चढ़ीभूत अवस्था को पाया है, बाबा बैठ बच्चों को समझाते. ಶೀತಲ ಅವಸ್ಥೆಯನ್ನು ಪಡೆದಿದೆ. ತಂದೆನೇ ಕೂತ್ಕೊಂಡು ಎಲ್ಲವನ್ನ ತಿಳಿಸ್ತಾರೆ. सतयुग में देवताएं, कलयुग में है असुर, बाकी असुर और देवताओं की लड़ाई लगती नहीं. ಸತ್ಯುಗದಲ್ಲಿ ದೇವತೆಗಳು, ಕಲಿಯುಗದಲ್ಲಿ ಅಸುರರು, ಬಾಕಿ ಅಸುರರು ದೇವತೆಗಳ ಯುದ್ಧ ಅನ್ನೋದು ನಡೆಯೋದೇ ಇಲ್ಲ. तुम इन असुरी विकारों पर योग बल से जीत पाते हो, बाकी कोई हिंसक लड़ाई की बात नहीं. ತಾವು ಈ ಅಸುರಿ 5 ವಿಕಾರಗಳ ಮೇಲೆ ಯೋಗ ಬಲದಿಂದ ವಿಜಯವನ್ನು ಪಡೆದಿದೆ. ಬಾಕಿ ಹಿಂಸೆಯ ಯುದ್ಧದ ಮಾತಂತೂ ಇಲ್ಲವೇ ಇಲ್ಲ. तुम कोई भी प्रकार से हिंसा नहीं करते हो, कभी किसको हाथ में नहीं लगाते हो. ತಾವು ಯಾವುದೇ ಪ್ರಕಾರದ ಹಿಂಸೆಯನ್ನ ಮಾಡೋದೇ ಇಲ್ಲ, ಯಾರಿಗೂ ಕೈಯಿಂದ ತಾಕೋದೂ ಇಲ್ಲ. तुम डबल अहिंसक हो, काम कटारी चलाना ये तो सबसे बड़ा पाप है. ತಾವಂತೂ ಡಬಲ್ ಅಹಿಂಸಕರಾಗಿದ್ದೀರಾ. ಕಾಮ ಕಟಾರಿಯನ್ನ ನಡೆಸೋದು ಇದು ಬಹಳ ದೊಡ್ಡ ಪಾಪ ಆಗಿದೆ. बाप कहते ये काम कटारी आदि मध्य अंत दुख देते, विकार में नहीं जाना चाहिए. ತಂದೆ ತಿಳಿಸ್ತಾರೆ, ಕಾಮ ಕಟಾರಿ ಇದು ಆದಿ ಮಧ್ಯ ಅಂತ್ಯ ದುಃಖವನ್ನು ನೀಡುತ್ತೆ, ವಿಕಾರದಲ್ಲಿ ಹೋಗಬಾರ್ದಾಗಿದೆ. देवताओं के आगे महिमा गाते हैं ना आप सर्वगुण संपन्न. आत्मा कहती है हम पतित बने, तब तो बुलाते हैं ए पतित पावन आओ. ದೇವತೆಗಳ ಮುಂದೆ ಮಹಿಮೆಯನ್ನ ಗಾಯನ ಮಾಡ್ತಾರೆ. ತಾವು ಸರ್ವಗುಣ ಸಂಪನ್ನ, 16 ಕಲ ಸಂಪೂರ್ಣ ಅಂತ. ಆತ್ಮನೇ ಅನ್ನತ್ತೆ ನಾನು ಪತಿತನಾಗಿದ್ದೀನಿ, ಅದಕ್ಕೆ ಕರೀತಾರೆ ಏ ಪತಿತ ಪಾವನ ಬನ್ನಿ. जब पावन है तब तो कोई को बुलाते नहीं, उसको ಸ್ವರ್ಗ कहा जाता. ಯಾವಾಗ ನಾವು ಪಾವನವಾಗಿದ್ವಿ ಆಗ ಯಾರನ್ನೂ ಕರೆಯೋದಿಲ್ಲ, ಅದಕ್ಕೆ ಹೇಳಾಗತ್ತೆ ಸ್ವರ್ಗ. यहाँ तो साधु संत आदि कितना दुम लगाते हैं ए पतित पावन सीताराम. बाबा कहते इस समय सारी दुनिया पतित है, इसमें भी कोई किसी का दोष नहीं. ಇಲ್ಲಂತೂ ಸಾಧು ಸಂತರು ಎಲ್ಲರೂ ಸಹ ಧ್ವನಿಯಿಂದ ಕರೀತಾರೆ ಏ ಪತಿತ ಪಾವನ ಬನ್ನಿ. ತಂದೆ ಅಂತಾರೆ ಈ ಸಮಯದಲ್ಲಿ ಇಡೀ ಪ್ರಪಂಚ ಪತಿತ ಆಗಿದೆ, ಇದರಲ್ಲಿ ಯಾರ ದೋಷವೂ ಇಲ್ಲ. ये ड्रामा बना बनाया है, जब तक मैं आऊं इन्हों को अपना पाठ बजाना है. ज्ञान और भक्ति फिर है वैराग्य. ಈ ಡ್ರಾಮಾ ಮಾಡಿ ಮಾಡಲ್ಪಟ್ಲಾಗಿದೆ. ಎಲ್ಲಿವರೆಗೂ ನಾನು ಬರೋದಿಲ್ಲ ಅಲ್ಲಿವರೆಗೂ ಎಲ್ಲರೂ ತಮ್ಮ ಪಾತ್ರವನ್ನ ಅಭಿನಯ ಮಾಡಲೇಬೇಕು. ಜ್ಞಾನ ಮತ್ತು ಭಕ್ತಿ ನಂತರ ವೈರಾಗ್ಯ ಆಗಿದೆ. पुरानी दुनिया से वैराग्य ये है बेहद का वैराग्य. ಹಳೆ ಪ್ರಪಂಚದಿಂದ ವೈರಾಗ್ಯ ಇದಾಗಿದೆ ಅನಂತವಾದ ವೈರಾಗ್ಯ.
उन्हों का है हद का वैराग्य। तुम जानते हो ये पुरानी दुनिया अब खत्म होनी है। ಅವ್ರದ್ದಾಗಿದೆ ಹದ್ದಿನ ವೈರಾಗ್ಯ. ಇವಾಗ ನಿಮಗೆ ಅರಿವಾಗಿದೆ ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿ ಆಗಲೇಬೇಕಾಗಿದೆ. नया घर बनाते हैं तो पुराने घर से वैराग्य हो जाता है ना। बेहद का बाबा कहते अभी तुमको स्वर्ग रूपी घर बनाकर देता. ಹೊಸ ಮನೆ ತಯಾರು ಮಾಡಿದಾಗ ಹಳೆ ಮನೆಯ ಜೊತೆಗೆ ವೈರಾಗ್ಯ ಬಂದ್ಬಿಡತ್ತಲ್ಲ. ಅನಂತವಾದ ತಂದೆ ತಿಳಿಸ್ತಾರೆ, ಈಗ ನಾನು ನಿಮಗೆ ಸ್ವರ್ಗ ಅನ್ನುವ ಮನೆಯನ್ನು ತಯಾರು ಮಾಡಿ ಕೊಡ್ತೀನಿ. अभी तो है नरक स्वर्ग है नई दुनिया पुरानी नरक पुरानी दुनिया. ಈಗಂತೂ ಆಗಿದೆ ನರಕ, ಸ್ವರ್ಗ ಆಗಿದೆ ಹೊಸ ಪ್ರಪಂಚ, ಹೊಸ ಹಳೆಯ ಪ್ರಪಂಚ ಆಗಿದೆ. अभी पुरानी दुनिया में हम रह नई दुनिया बना रहे हैं. पुराना कब्रिस्तान पर हम परिस्तान बने. ಈಗ ಹಳೆಯ ಪ್ರಪಂಚದಲ್ಲಿ ನಾವು ಇರ್ತಾ ಹೊಸ ಪ್ರಪಂಚವನ್ನು ತಯಾರು ಮಾಡ್ತಾ ಇದ್ದೀವಿ. ಹಳೆ ಸ್ಮಶಾನದ ಮೇಲೆ ಈಗ ನಾವು ಪರಿಸ್ತಾನ್ ಅಂದರೆ ದೇವತೆಗಳ ಪ್ರಪಂಚವನ್ನು ತಯಾರು ಮಾಡ್ತಿದ್ದೀವಿ. ಯಹಿ ಜಮುನಾ ಕಾ ಕಂಠ ಹೋಂಗಾ ಇಸ್ ಪರ್ ಮಹಲ್ ಬನೇಂಗಿ. ಇದೇ ಜಮುನಾ ನದಿಯ ತೀರ ಆಗಿರುತ್ತೆ, ಇದರದ ಮೇಲೆ ಮನೆ ತಯಾರಾಗತ್ತೆ ಅಂದರೆ ಮಹಲ್ ತಯಾರಾಗತ್ತೆ. ಯಹಿ ದೆಹಲಿ ಜಮುನಾ ನದಿ ಆದಿ ಹೋಂಗಿ ಬಾಕಿ ಯೇ ಜೋ ದಿಖಾತೆ हैं पांडवों के लिए किले थे ये सब ದಂತ ಕಥಾಯೇ हैं. ಈ ಡೆಲ್ಲಿನೇ ಯಮುನಾ ನದಿಯ ತೀರದಲ್ಲಿ ತೋರಿಸಲಾಗಿದೆ, ಪಾಂಡವರ ಕೋಟೆ ಇಲ್ಲಿತ್ತು ಅಂತ. ಇದೆಲ್ಲನೂ ಸಹ ದಂತಕಥೆಗಳಾಗಿದೆ. ड्रामा प्लान अनुसार जरूर फिर ये बनेगा जैसे तुम यज्ञ जप तप आदि करते आए हो फिर भी करना पड़ेगा. ಡ್ರಾಮಾ ಪ್ಲಾನ್ ಅನುಸಾರ ಇವೆಲ್ಲ ಮತ್ತೆ ಆಗಲೇಬೇಕು. ಯಾವ ರೀತಿ ತಾವು ಯಜ್ಞ ತಪ ದಾನ ಎಲ್ಲವನ್ನ ಮಾಡ್ತಾ ಬಂದ್ರಿ, ಮತ್ತೆ ಇದೆಲ್ಲ ಮಾಡಲೇಬೇಕು. पहले तुम शिव की भक्ति करते हो, फर्स्ट क्लास मंदिर बनाते हो, उसको ಅವ್ಯಭಿಚಾರಿ ಭಕ್ತಿ ಕಹಾ ಜಾತ. ಮೊಟ್ಟ ಮೊದಲು ತಾವು ಶಿವನ ಭಕ್ತಿಯನ್ನ ಮಾಡ್ತೀರ, ಫಸ್ಟ್ ಕ್ಲಾಸ್ ಮಂದಿರವನ್ನು ತಯಾರು ಮಾಡ್ತೀರ, ಅದಕ್ಕೆ ವ್ಯಭಿಚಾರಿ ಭಕ್ತಿ ಅಂತ ಹೇಳಲಾಗುತ್ತೆ. ಅಭಿ ತುಮ್ ಜ್ಞಾನ ಮಾರ್ಗ ಮೇ ಹೋ ಯೇ ಹೇ ಅವ್ಯಭಿಚಾರಿ ಭಕ್ತಿ. ಈಗ ತಾವು ಜ್ಞಾನ ಮಾರ್ಗದಲ್ಲಿ ಇದ್ದೀರ, ಇದಾಗಿದೆ ಅವ್ಯಭಿಚಾರಿ ಜ್ಞಾನ. एक ही शिव बाबा से तुम सुनते हो जिसके पहले पहले तुमने भक्ति शुरू की, उस समय और कोई धर्म होता ही नहीं, तुम ही होते. ಒಬ್ಬ ಶಿವಬಾಬುವರನ್ನ ಅಂತ ತಾವು ಕೇಳ್ತಾ ಬಂದ್ರಿ. ಯಾರಿಂದ ಮೊಟ್ಟ ಮೊದಲು ತಾವು ಭಕ್ತಿಯನ್ನು ಶುರು ಮಾಡ್ತೀರಾ ಆ ಸಮಯದಲ್ಲಿ ಮತ್ಯಾವುದೇ ಧರ್ಮ ಇರೋದಿಲ್ಲ, ತಾವು ಮಾತ್ರ ಇರ್ತೀರಾ. तुम बहुत सुखी रहते हो, ದೇವತಾ ಧರ್ಮ ಬಹು ಸುಖ ದೇನೇವಾಲ. ತಾವು ಬಹಳ ಸುಖಿಗಳಾಗಿರ್ತೀರ, ದೇವತಾ ಧರ್ಮ ಬಹಳಷ್ಟು ಸುಖವನ್ನ ನೀಡುತ್ತೆ. नाम लेने से मुख मीठा हो जाता, तो तुम एक बाबा से ही ज्ञान सुनते हो. ಹೆಸರು ತಗೊಂಡ ತಕ್ಷಣ ಬಾಯಿ ಮಧುರ ಆಗ್ಬಿಡುತ್ತೆ. ತಾವು ಒಬ್ಬ ತಂದೆಯಿಂದ ಜ್ಞಾನವನ್ನ ಕೇಳ್ತೀರ. बाप कहते हैं और कोई से ना सुनो ये है तुम्हारा ಅವ್ಯಭಿಚಾರಿ ಜ್ಞಾನ. ತಂದೆ ತಿಳಿಸ್ತಾರೆ, ತಾವು ಮತ್ಯಾರಿಂದನೂ ಕೇಳಕ್ಕೆ ಹೋಗ್ಬೇಡಿ, ಇದಾಗಿದೆ ತಮ್ಮ ಅವ್ಯಭಿಚಾರಿ ಜ್ಞಾನ. बेहद के बाबा के तुम बने हो, बाप से ही वर्षा मिलेगा तुम्हारा नंबरवार पुरुषार्थ अनुसार. ಅನಂತವಾದ ತಂದೆಗೆ ತಾವು ಮಕ್ಕಳಾಗಿದ್ದೀರ, ತಂದೆಯಿಂದ ತಮಗೆ ಆಸ್ತಿ ಸಿಗುತ್ತೆ ನಂಬರ್ವಾರ್ पुरुषार्थದ ಅನುಸಾರ. बाप भी थोड़े समय के लिए साकार में आया है, कहते हैं मुझे ही तुम बच्चों को ज्ञान देना है. ತಂದೆ ಸ್ವಲ್ಪ ಸಮಯಕ್ಕೋಸ್ಕರ ಈ ಸಾಕಾರದಲ್ಲಿ ಬಂದಿದ್ದಾರೆ, ಅಂದರೆ ನಾನು ತಮ್ಮ ಮಕ್ಕಳಿಗೆ ಜ್ಞಾನವನ್ನು ನೀಡ್ತೀನಿ. मेरा स्थायी शरीर आई नहीं, मैं इनमें प्रवेश करता हूँ. शिव जयंती से फिर जट गीता जयंती हो जाता है.
ನಂದು ಸ್ಥಿರವಾದ ದೇಹ ಇಲ್ಲ, ನಾನು ಈತನಲ್ಲಿ ಪ್ರವೇಶ ಮಾಡ್ತೀನಿ. ಶಿವ ಜಯಂತಿಯ ನಂತರ ತಕ್ಷಣ ಗೀತಾ ಜಯಂತಿ ಆಗತ್ತೆ. उनसे ही ज्ञान शुरू कर देंगे. ये रूहानी विद्या तुमको सुप्रीम रूह ही देता है. ಅವರಿಂದನೇ ಜ್ಞಾನ ಆರಂಭ ಆಗುತ್ತೆ. ಈ ಆತ್ಮಿಕ ವಿದ್ಯೆ ತಮಗೆ ಪರಮ ಆತ್ಮನೇ ನೀಡ್ತಾ ಇದ್ದಾರೆ. ಪಾಣಿ ಕಿ ಬಾತ್ ನಹಿ, ಪಾಣಿ ಕೋ ತೋಡೆ ಹಿ ಜ್ಞಾನ ದೇಂಗೆ. ಇದು ನೀರಿನ ಮಾತಲ್ಲ. ನೀರಿಗೆ ಏನಾದರೂ ಜ್ಞಾನ ನೀಡಬೇಕಾ? पतित से पावन ज्ञान से बनेंगे, पानी से थोड़े ही बनेंगे. नदी तो सारी दुनिया में है ही. ಪತಿತರಿಂದ ಪಾವನ ಜ್ಞಾನದಿಂದ ಆಗ್ತೀರಾ, ನೀರಿಂದ ಪಾವನ ಆಗ್ತೀರಾ? ನದಿಗಳಂತೂ ಇಡೀ ಪ್ರಪಂಚದಲ್ಲಿ ಇದೆ. ये तो ज्ञान सागर बाबा आते, इसमें प्रवेश कर ज्ञान सुनाते. यहाँ जब कोई मरते तो मुख में गंगा का जल डालते हैं. ಇಲ್ಲಂತೂ ಜ್ಞಾನ ಸಾಗರ ತಂದೆ ಬಂದಿದ್ದಾರೆ. ಇವರಲ್ಲಿ ಪ್ರವೇಶ ಆಗಿ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಯಾವಾಗ ಯಾರಾದರೂ ಸತ್ತರೆ ಬಾಯಲ್ಲಿ ಗಂಗಾ ಜಲವನ್ನು ಹಾಕ್ತಾರಲ್ಲ. समझते हैं ये जल पतित से पावन बनाने वाला, तो स्वर्ग में चले जाएंगे, यहाँ भी ಗೋಮುಖ पर जाते हैं. ತಿಳ್ಕೊಂತಾರೆ ಈ ಒಂದು ಜಲ ಪತಿತರಿಂದ ಪಾವನ ಮಾಡಿಬಿಡತ್ತೆ, ಅವರು ಸ್ವರ್ಗವನ್ನು ತಲುಪ್ತಾರೆ. ಇಲ್ಲೂ ಸಹ ಗೋಮುಖವನ್ನ ತಯಾರು ಮಾಡಿದ್ದಾರೆ. वास्तव में गोमुख तुम चैतन्य हो, तुम्हारे मुख से ज्ञान अमृत निकलता है. ವಾಸ್ತವದಲ್ಲಿ ಗೋಮುಖ ತಾವು ಮಕ್ಕಳಾಗಿದ್ದೀರ, ತಮ್ಮ ಬಾಯಿಯಿಂದ ಜ್ಞಾನದ ಅಮೃತ ಹೊರಬರುತ್ತೆ. गौ से दूध मिलता, पानी की तो बात नहीं, ये अभी तुमको पता पड़ गया. ಹಸುವಿಂದ ಹಾಲು ಸಿಗತ್ತೆ, ನೀರಿನ ಮಾತಲ್ಲ. ಈಗ ತಮಗೆ ಎಲ್ಲನೂ ಅರ್ಥ ಆಗಿದೆ ಅಲ್ಲ. तुम जानते हो ड्रामा में जो एक बार हो गया वो फिर 5000 वर्ष के बाद होगा. वो बहु ರಿಪೀಟ್. ತಮಗೆ ಗೊತ್ತಾಗಿದೆ ಡ್ರಾಮಾದಲ್ಲಿ ಏನು ಒಂದು ಸಲ ಆಗಿದೆ ಅದು ಮತ್ತೆ 5000 ವರ್ಷದ ನಂತರ ಆಗತ್ತೆ. ಪುನರಾವರ್ತನೆ ಅದೇ ರೀತಿ ಆಗತ್ತೆ. ये बाप बैठ समझाते, जो सभी का सद्गति दाता, अभी तो सब दुर्गति में पड़े हैं. ಈಗ ತಂದೆ ಕುತ್ಕೊಂಡು ತಿಳಿಸ್ತಾರೆ ಯಾರು ಎಲ್ಲರ ಸದ್ಗತಿ ದಾತ ಆಗಿದೆ. ಈಗಂತೂ ಎಲ್ಲರೂ ದುರ್ಗತಿಯಲ್ಲಿ ಬಿದ್ದಿದಾರಲ್ಲ. आगे तुम नहीं जानते थे कि रावण को क्यों जलाते, अभी तुम समझते हो बेहद का दशरा होना है. ಮೊದಲು ಗೊತ್ತಾಗ್ತಿರ್ಲಿಲ್ಲ ರಾವಣನನ್ನ ಯಾಕೆ ಸುಡ್ತೀವಿ, ಈಗ ನಿಮಗೆ ಅರ್ಥ ಆಗಿದೆ ಅನಂತವಾದ ದಸರಾ ನಡೀಲೇಬೇಕು. सारी सृष्टि पर रावण राज्य है ना. ये सारी सृष्टि जो पृथ्वी है वो लंका है. ಇಡೀ ಸೃಷ್ಟಿ ರಾವಣ ರಾಜ್ಯ ಆಗಿದೆ. ಇಡೀ ಸೃಷ್ಟಿ ಭೂಮಿಯ ಮೇಲೆ ಲಂಕೆ ಇದೆ. रावण कोई हद में नहीं रहता, रावण का राज्य सारी सृष्टि में है. ರಾವಣ ಯಾರು ಹದ್ದಿನಲ್ಲಿ ಇರೋದಿಲ್ಲ, ರಾವಣ ಇಡೀ ಸೃಷ್ಟಿಯ ಮೇಲೆ ಇದ್ದಾನೆ. भक्ति भी आधा कलप चलती, पहले होते अव्यभिचारी भक्ति, फिर व्यभिचारी भक्ति शुरू हो जाती. ಭಕ್ತಿನೂ ಸಹ ಅರ್ಧ ಕಲ್ಪ ನಡೆಯುತ್ತೆ. ಮೊಟ್ಟ ಮೊದಲು ಆಗತ್ತೆ ಅವ್ಯಭಿಚಾರಿ ಭಕ್ತಿ, ನಂತರ ವ್ಯಭಿಚಾರಿ ಭಕ್ತಿ ಆರಂಭ ಆಗ್ಬಿಡುತ್ತೆ. दशहरा, रक्षाबंधन आदि सब अभी के त्योहार हैं. शिव जयंती के बाद होती कृष्ण जयंती. ದಸರಾ, ರಕ್ಷಾಬಂಧನ ಇವೆಲ್ಲ ಈವಾಗಿನ ಹಬ್ಬಗಳಾಗಿವೆ. ಶಿವ ಜಯಂತಿಯ ನಂತರ ಕೃಷ್ಣ ಜಯಂತಿ ಆಗುತ್ತೆ. अभी कृष्णपुरी स्थापन होती, आज कंसपुरी में है, कल कृष्णपुरी में होंगे. ಈಗ ಕೃಷ್ಣಪುರಿ ಸ್ಥಾಪನೆ ಆಗುತ್ತೆ. ಇಂದು ಕಂಸಪುರಿಯಲ್ಲಿದ್ದೀವಿ, ನಾಳೆ ಕೃಷ್ಣಪುರಿ ಆಗತ್ತೆ. श्री कृष्ण तोड़े ही यहाँ होता, श्री कृष्ण जन्म लेते ही सतयुग में है, वो है फर्स्ट प्रिंस. ಶ್ರೀಕೃಷ್ಣ ಇಲ್ಲಿ ಹೆಂಗಿರಕ್ಕೆ ಸಾಧ್ಯ? ಶ್ರೀಕೃಷ್ಣನ ಜನ್ಮ ಇರೋದೇ ಸತ್ಯುಗದಲ್ಲಿ. ಆತ ಮೊದಲನೇ ರಾಜಕುಮಾರ ಆಗಿದ್ದಾನೆ. स्कूल में पढ़ने जाते, जब जड़ होता है तब गद्दी का मिसाल बन जाते.
बाकी ये रास लीला आदि वह तो आपस में ಖುಷಿ ಮನಾತೆ. ಸ್ಕೂಲಲ್ಲಿ ಓದಕ್ಕೆ ಹೋಗ್ತೀವಿ, ಯಾವಾಗ ಶ್ರೀಕೃಷ್ಣ ದೊಡ್ಡವನಾಗ್ತಾನೆ ಆಗ ಗದ್ದಿಯ ಮಾಲೀಕ ಆಗ್ತಾನೆ, ಅಂದರೆ ಸಿಂಹಾಸನದ ಅಧಿಕಾರಿ ಆಗ್ತಾನೆ. ಬಾಕಿ ರಾಸಲೀಲೆ ಇದೆಲ್ಲನೂ ಸಹ ಪರಸ್ಪರ ಖುಷಿಯಿಂದ ಆಚರಣೆಯನ್ನ ಮಾಡ್ಕೊಳ್ತಾರೆ. बाकी श्री कृष्ण किसको बैठ ज्ञान सुनाए ये कैसे हो सकता. सारी महिमा एक शिव बाबा की है जो पतितों को पावन बना. ಬಾಕಿ ಶ್ರೀಕೃಷ್ಣ ಯಾರಿಗಾದರೂ ಕುತ್ಕೊಂಡು ಜ್ಞಾನ ಹೆಂಗೆ ತಿಳಿಸಕ್ಕೆ ಸಾಧ್ಯ? ಇಡೀ ಮಹಿಮೆ ಒಬ್ಬ ಶಿವ ಬಾಬಾವ್ರದಾಗಿದೆ, ಯಾರು ಪತಿತರನ್ನ ಪಾವನರಾಗಿ ಮಾಡ್ತಾರೆ. तुम कोई बड़े ऑफिसर्स को समझाओ तो कहेंगे आप राइट कहते हो, परंतु वो और किसी को सुना ना सकते. ತಾವು ದೊಡ್ಡ ಆಫೀಸರ್ಗೆ ತಿಳಿಸಿದಾಗ ಅವರಂತಾರೆ ತಾವಂತೂ ಕರೆಕ್ಟಾಗಿ ತಿಳಿಸ್ತೀರಾ, ಆದರೆ ಅವರು ಮತ್ತಾರಿಗೂ ತಿಳಿಸಕ್ಕೆ ಸಾಧ್ಯನೇ ಇಲ್ಲ. उनकी बात कोई सुनेगा नहीं, बीके बना और सब कहेंगे इनको तो जादू लग गया. ಅವರ ಮಾತನ್ನ ಯಾರೂ ಕೇಳೋದೇ ಇಲ್ಲ. ಮತ್ತೆ ಅವರು ಬ್ರಹ್ಮಕುಮಾರ್ ಕುಮಾರಿ ಆದರೆ ಎಲ್ಲರೂ ಅಂತಾರೆ ಇವರಿಗೆ ಜಾದೂ ಆಗ್ಬಿಟ್ಟಿದೆ ಅಂತ. बीके का नाम सुना बस समझते हैं ये जादू करती होंगी. बीके ಹೆಸರನ್ನ ಕೇಳಿದಾಗ ಸಾಕು ಅನ್ಕೊಂತಾರೆ ಇವರಿಗಂತೂ ಜಾದೂ ಆಗ್ಬಿಟ್ಟಿದೆ. थोड़ा किसको ज्ञान दो तो कह देते ये बीके जादू लगाती, बस ये तो सिवाय अपने दादा के और किसी को मानती. ಸ್ವಲ್ಪ ಆದರೂ ಯಾರಿಗಾದರೂ ಜ್ಞಾನ ನೀಡಿದಾಗ ಅಂತಾರೆ ಬಿಕೆಸು ಜಾದೂ ಹಾಕ್ಬಿಡ್ತಾರೆ ಅಂತ. ಅಷ್ಟೇ, ಇವರಂತೂ ತಮ್ಮ ದಾದಾರವರನ್ನ ಬಿಟ್ಟು ಮತ್ತೆ ಯಾರನ್ನೂ ಸಹ ಒಪ್ಕೊಳೋದೇ ಇಲ್ಲ. ಭಕ್ತಿ ಆದಿ ಕುछ नहीं करती, बाबा तो कहते किसको मना नहीं करना कि ಭಕ್ತಿ ನಾ ಕರ್. ಇವರಂತೂ ಭಕ್ತಿ ಏನು ಮಾಡೋದೇ ಇಲ್ಲ. ತಂದೆ ತಿಳಿಸ್ಕೊಡ್ತಿದ್ದಾರೆ ಯಾರಿಗೂ ಭಕ್ತಿ ಮಾಡಬೇಡಿ ಅಂತ ಹೇಳಕ್ ಹೋಗ್ಬೇಡಿ. आपे ही छूट जाएगा, तुम भक्ति छोड़ते हो, विकार छोड़ते हो, इस पर ही हंगामा होता. ತನಗ್ ತಾನೇ ಬಿಟ್ಟೋಗ್ಬಿಡತ್ತೆ. ತಾವು ಭಕ್ತಿಯನ್ನ ಬಿಡಿಸ್ತೀರಾ, ವಿಕಾರವನ್ನ ಬಿಡಿಸ್ತೀರಾ, ಇದರ ಮೇಲೇನೆ ಕಲಹ ಅನ್ನೋದು ಆಗ್ತಾ ಇರುತ್ತೆ. ಬಾಬಾನೇ ಕಹ मैं रुद्र ज्ञान यज्ञ रचता, इसमें सारे असुरी संप्रदाय के विघ्न पड़ते हैं. ये है शिव बाबा का बेहद का यज्ञ, इसमें मनुष्य से देवता बनते हैं. ತಂದೆ ತಿಳಿಸಿದರೆ ನಾನು ರುದ್ರ ಜ್ಞಾನ ಯಜ್ಞವನ್ನ ರಚನೆ ಮಾಡ್ತೀನಿ, ಇದರಲ್ಲಿ ಅಸುರಿ ಸಂಪ್ರದಾಯ ವಿಘ್ನವನ್ನ ಹಾಕತ್ತೆ. ಇದಾಗಿದೆ ಶಿವಬಾಬಾವರ ಅನಂತವಾದ ಯಜ್ಞ, ಇದರಲ್ಲಿ ಮನುಷ್ಯರಿಂದ ದೇವತೆ ಆಗ್ತೀವಿ. गाया हुआ में है ज्ञान यज्ञ से विनाश वाला प्रज्वलित हुई. जब पुरानी दुनिया विनाश हो तब तो तुम नई दुनिया में राज्य करेंगे. ಗಾಯನನು ಇದೆ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತ ಆಯಿತು. ಯಾವಾಗ ಹಳೆಯ ಪ್ರಪಂಚದ ವಿನಾಶ ಆಗತ್ತೆ ಆಗ ತಾವು ಹೊಸ ಪ್ರಪಂಚದಲ್ಲಿ ರಾಜ್ಯವನ್ನ ಮಾಡ್ತೀವಿ. मनुष्य कहेंगे हम कहते शांति हो और बीके कहते विनाश हो. बाबा समझाते ये सारी पुरानी दुनिया इस ज्ञान यज्ञ में स्वाहा हो जाएंगी. ಮನುಷ್ಯರಂತಾರೆ ನಾವಂತೀವಿ ಶಾಂತವಾಗಲಿ, ಆದರೆ ಈ ಬಿಕೆ ಸಂತರೆ ವಿನಾಶ ಆಗಲಿ. ತಂದೆ ತಿಳಿಸ್ಕೊಡ್ತಿದ್ದಾರೆ ಈಗ ಈ ಇಡೀ ಹಳೆಯ ಪ್ರಪಂಚ ಈ ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗತ್ತೆ. इस पुरानी दुनिया को आग लगनी है, नेचुरल कैलामिटीज भी आएंगी. ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಹತ್ಕೊಳ್ಳೇಬೇಕು, ಪ್ರಕೃತಿಯ ವಿಕೋಪನು ಬರುತ್ತೆ. विनाश तो होना है, सरसों मिसाल सब मनुष्य पीस कर खत्म हो जाए. ವಿನಾಶ ಅಂತೂ ಆಗಲೇಬೇಕು. ಸಾಸುವೆಯ ಸಮಾನ ಎಲ್ಲರೂ ಚೆನ್ನಾಗಿ ನುಣ್ಣಗಾಗಿ ಸಮಾಪ್ತಿ ಆಗಲೇಬೇಕು. बाकी आत्माएं बच जाएंगी, ये तो कोई भी समझ सकते आत्मा अविनाशी है. ಮಿಕ್ಕಿದ್ದು ಆತ್ಮಗಳು ಮಾತ್ರ ಮಿಕ್ಕತ್ತೆ. ಇದಂತೂ ಯಾರಿಗಾದರೂ ತಿಳಿಸ್ಬೋದಾಗಿದೆ, ಆತ್ಮ ಅಂತೂ ಅವಿನಾಶಿ ಆಗಿದೆ ಅಲ್ಲ. अभी ये बेहद का होलिका होनी है
जिसमें शरीर सब खत्म हो जाएंगी, बाकी आत्माएं पवित्र बन चली जाएगी. ಈಗ ಈ ಅನಂತವಾದ ಹೋಲಿಕ ಆಗಬೇಕಾಗಿದೆ. ಅದರಲ್ಲಿ ಎಲ್ಲ ಶರೀರ ಸಮಾಪ್ತಿ ಆಗ್ಬಿಡುತ್ತೆ. ಬಾಕಿ ಆತ್ಮಗಳು ಮಾತ್ರ ಪವಿತ್ರವಾಗಿ ಹೋಗುತ್ತೆ. आग में चीज शुद्ध होते, हवन करते हैं शुद्धि के लिए. ये सब जिस्मानी बात. ಅಗ್ನಿಯಲ್ಲಿ ವಸ್ತುಗಳು ಶುದ್ಧ ಆಗುತ್ತೆ. ಅವನ ಅಂದರೆ ಯಜ್ಞವನ್ನ ಮಾಡ್ತಾರೆ ಶುದ್ಧೀಕರಣಕ್ಕೋಸ್ಕರ. ಇವೆಲ್ಲ ದೈಹಿಕ ಮಾತುಗಳಾಗಿದೆ. अभी तो सारी दुनिया स्वाहा होनी है, विनाश के पहले जरूर स्थापना हो जानी चाहिए ना. ಈಗಂತೂ ಇಡೀ ಪ್ರಪಂಚ ಸ್ವಾಹ ಆಗಬೇಕಾಗಿದೆ. ವಿನಾಶದ ಮೊದಲೇ ಖಂಡಿತ ಸ್ಥಾಪನೆಯಂತೂ ಆಗಲೇಬೇಕು. किसको भी समझाओ तो पहले बोलो स्थापना, फिर विनाश. ब्रह्मा द्वारा स्थापना, ಪ್ರಜಾಪಿತಾ तो मशहूर है ना. ಬೇರೆ ಯಾರಿಗಾದರೂ ತಿಳಿಸ್ಕೊಟ್ಟಾಗ ಮೊಟ್ಟ ಮೊದಲು ತಿಳಿಸಿ ಸ್ಥಾಪನೆ, ನಂತರ ವಿನಾಶ. ಬ್ರಹ್ಮನ ಮುಖಾಂತರ ಸ್ಥಾಪನೆ. ಪ್ರಜಾಪಿತ ಹೆಸರುವಾಸಿಯಾಗಿದ್ದಾರಲ್ಲ. आदिदेव और आदि देवी जगदम्बा के भी लाखों मंदिर हैं, कितने मेले लगते. ಆದಿದೇವ ಮತ್ತೆ ಆದಿದೇವ್ ಜಗದಂಬನ ಲಕ್ಷಾಂತರ ಮಂದಿರಗಳಿದೆ, ಎಷ್ಟು ಜಾತ್ರೆ ನಡೆಯುತ್ತಲ್ಲ. ತುಮ್ ಹೋ ಜಗದಂಬಾ ಕೆ ಬಚ್ಚೆ, ಜ್ಞಾನ್ ಜ್ಞಾನೇಶ್ವರಿ, ಫಿರ್ ಬನೆಂಗೆ ರಾಜರಾಜೇಶ್ವರಿ. ತಾವಂತೂ ಜಗದಂಬನ ಸಂತಾನ, ಜ್ಞಾನ ಜ್ಞಾನೇಶ್ವರಿ ಆಗಿದ್ದೀರ, ಮತ್ತೆ ರಾಜರಾಜೇಶ್ವರಿ ಆಗ್ತೀರಾ. तुम बहुत धनवान बनते हो, फिर भक्ति मार्ग में लक्ष्मी से दीप माला पर विनाशी धन मांगते. यहाँ तो सब कुछ मिल जाता. ತಾವು ಬಹಳ ಧನವಂತರಾಗ್ತೀರ, ನಂತರ ಭಕ್ತಿ ಮಾರ್ಗದಲ್ಲಿ ದೀಪಾವಳಿಯ ದಿನ ಲಕ್ಷ್ಮಿಯಿಂದ ಧನವನ್ನ ಬೇಡ್ತೀರ. ಇಲ್ಲಂತೂ ಎಲ್ಲನೂ ಸಿಗತ್ತೆ. आयुष्य भव पुत्रवान भव, तुम जानते हो हमारी आयु 150 वर्ष की रहती. ಆಯುಷ್ಮಾನ್ ಭವ ಪುತ್ರವಾನ್ ಭವ. ತಮಗಂತೂ ಅರಿವಾಗಿದೆ, ನಮ್ಮ ಆಯುಷು 150 ವರ್ಷ ಇರುತ್ತೆ. बाबा कहते जितना योग लगाएंगे उतना आयु बढ़ती जाएंगे. तुम ईश्वर से योग लगाकर योगेश्वर बनते. ತಂದೆ ತಿಳಿಸ್ತಾರೆ, ತಾವು ಎಷ್ಟು ಯೋಗವನ್ನ ಜೋಡಣೆ ಮಾಡ್ತೀರಾ ಅಷ್ಟು ಆಯುಷು ಬೆಳೀತಾ ಇರುತ್ತೆ. ತಾವು ಜ್ಞಾನದಿಂದ ಯೋಗವನ್ನ ಮಾಡಿದಾಗ ಯೋಗೇಶ್ವರರಾಗ್ತೀರಾ. ಮನುಷ್ಯ ತೋ ಹೇ ಭೋಗೇಶ್ವರ್, ಕಹಾ ಭಿ ಜಾತಾ ವಿಕಾರಿ ಮೂತ್ ಪಲಿತಿ ಕಪ್ಪಡ್ ದೋಯಿ. ಬಾಬಾ ಕೇತೆ ಮುಜೆ ಡೋಬಿ ಬಿ ಕಹಾ ಜಾತ. ಮನುಷ್ಯರಂತೂ ಭೋಗೇಶ್ವರ ಆಗಿದ್ದಾರೆ. ಹೇಳಲಾಗತ್ತಲ್ಲ, ವಿಕಾರಿ ಕಲ್ಮಶವಾದ ವಸ್ತ್ರವನ್ನ ತೊಳೆದ್ರು ಅಂತ. ತಂದೆ ತಿಳಿಸ್ತಾರೆ, ನಾನು ಅಗಸನಾಗಿದ್ದೀನಿ, ಅಂದ್ರೆ ಬಟ್ಟೆ ಒಗೆಯವನಾಗಿದ್ದೀನಿ. ಮೇ ಸಾಬ್ ಆತ್ಮಾओं को आकर साफ करता हूँ, फिर शरीर भी नया शुद्ध बनेगा. बाबा कहते मैं सेकंड में सारी दुनिया के कपड़ा साफ कर देता. ನಾನು ಎಲ್ಲಾ ಆತ್ಮಗಳಿಗೆ ಬಂದು ಸ್ವಚ್ಛ ಮಾಡ್ತೀನಿ, ನಂತರ ಈ ದೇಹನೂ ಹೊಸದು ಶುದ್ಧವಾಗಿ ಸಿಗುತ್ತೆ. ತಂದೆ ತಿಳಿಸ್ತಾರೆ, ನಾನು 1 ಸೆಕೆಂಡಲ್ಲಿ ಇಡೀ ಪ್ರಪಂಚದ ವಸ್ತ್ರವನ್ನ ಸ್ವಚ್ಛ ಮಾಡಿಬಿಡ್ತೀನಿ. सिर्फ मनमनाभव होने से आत्मा और शरीर दोनों पवित्र बन जाएंगे. जो मंत्र है ना, ಮನ್ಮನಾಭವರಾದಾಗ ಆತ್ಮ ಮತ್ತೆ ದೇಹ ಎರಡೂ ಶುದ್ಧ ಆಗ್ಬಿಡತ್ತೆ, ಪವಿತ್ರ ಆಗ್ಬಿಡತ್ತೆ. ಚೂ ಮಂತ್ರ ಆಯ್ತಲ್ಲ. ಸೆಕೆಂಡ್ ಮೇ ಜೀವನ್ ಮುಕ್ತಿ ಕಿತನಾ ಸಹಜ ಉಪಾಯ ಹೈ. 1 ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಷ್ಟು ಸಹಜವಾದ ಉಪಾಯ ಆಗಿದೆ. ಬಾಪ್ ಕೋ ಯಾದ್ ಕರೋ ತೋ ಪಾವನ್ ಬನ್ ಜಾಯೆಂಗೆ. चलते फिरते सिर्फ बाबा को याद करो और कोई जरा भी तकलीफ तुमको नहीं देता हूँ, सिर्फ याद करो. ತಂದೆಯನ್ನ ನೆನಪು ಮಾಡಿ, ಆಗ ಪಾವನ ಆಗ್ತೀರಿ. ನಡೀತಾ ಓಡಾಡ್ತಾ ಸುಮ್ಮನೆ ತಂದೆಯನ್ನ ನೆನಪು ಮಾಡಿ. ಸ್ವಲ್ಪನೂ ತಮಗೆ ಎಂಥದೇ ಕಷ್ಟವನ್ನ ನಾನು ನೀಡೋದಿಲ್ಲ, ನೆನಪು ಮಾಡ್ತಾ ಇರಿ. अरे तुम्हारी एक एक सेकंड में चढ़ती कला होती. ಬಾಬಾ ಕೇತೆ ಮೇ ತುಮ್ ಬಚ್ಚೋಂ ಕಾ ಸರ್ವೆಂಟ್ ಬನ್ ಆಯಾ ಹೂಂ. ಈಗಂತೂ ತಮ್ಮದು 1 ಸೆಕೆಂಡು ಹಾರುವ ಕಲೆಯಲ್ಲಿ
ತಂದೆ ತಿಳಿಸಿದರೆ, ನಾನು ತಮ್ಮ ಮಕ್ಕಳಿಗೆ ಸೇವಕನಾಗಿ ಬಂದಿದ್ದೀನಿ. तुमने बुलाया ही है ए पतित पावन, आओ आकर हमको पावन बनाओ. अच्छा बच्चे आया हूँ तो सर्वेंट हूँ ना. ತಂದೆ ಅಂತಾರೆ, ನಾನು ಮಕ್ಕಳ ಸೇವಕನಾಗಿ ಬಂದಿದ್ದೆ. ತಾವು ಕರೀತಾ ಬಂದ್ರಲ್ಲ, ಏ ಪತಿತ ಪಾವನ ಬನ್ನಿ, ಬಂದು ನಮ್ಮನ್ನ ಪಾವನರಾಗಿ ಮಾಡಿ. ಒಳ್ಳೆಯದು ಮಕ್ಕಳೇ, ಬಂದಿದ್ದೀನಿ, ಸೇವಕನಾಗಿ ಬಂದಿದ್ದೀನಿ. जब तुम बहुत पतित बन जाते हो तभी ही जोर से चिल्लाते हो अब मैं आया. ಯಾವಾಗ ತಾವು ಪತಿತರಾಗ್ಬಿಡ್ತೀರ ಆಗ ಬಹಳ ಜೋರಾಗಿ ಕಿರ್ಚ್ತೀರ, ಈಗ ನಾನು ಬಂದಿದೆ. मैं कलप कलप आकर तुम बच्चों को ये मंत्र देता हूँ, मुझे याद करो तो तुम पावन बन जाएंगे. ನಾನು ಕಲ್ಪ ಕಲ್ಪ ಬಂದು ತಮ್ಮ ಮಕ್ಕಳಿಗೆ ಈ ಮಂತ್ರವನ್ನ ನೀಡ್ತೀನಿ. ನನ್ನನ್ನು ನೆನಪು ಮಾಡಿದಾಗ ತಾವು ಪಾವನರಾಗ್ತೀರಾ. ಮನ್ಮನಾಭವ್ का अर्थ भी है, मन्मनाभो मध्याजी भो, अर्थात बाबा को याद करो तो विष्णुपुरी के मालिक बन जाए. ಮನ್ಮನಾಭವದ ಅರ್ಥನೂ ಇದೆ. ಮನ್ಮನಾಭವ ಮಧ್ಯಾಜಿ ಭವ ಅಂದರೆ ತಂದೆಯನ್ನ ನೆನಪು ಮಾಡಿ ಆಗ ವಿಷ್ಣುಪುರಿಯ ಮಾಲೀಕರಾಗ್ತೀರಾ. तुम आए हो विष्णुपुरी का राज्य लेने, रावणपुरी के बाद विष्णुपुरी. ತಾವು ಬಂದಿದ್ದೀರಾ ವಿಷ್ಣುಪುರಿಯ ರಾಜ್ಯವನ್ನೇ ಪಡೆಯಕ್ಕೋಸ್ಕರ. ರಾವಣಪುರಿಯ ನಂತರ ವಿಷ್ಣುಪುರಿ ಆಗಿದೆ. कंसपुरी के बाद कृष्णपुरी कितना सहज समझाया जाता. बाबा कहते इस पुरानी दुनिया से ममत्व बिठा. ಕಂಸಪುರಿಯ ನಂತರ ಕೃಷ್ಣಪುರಿ, ಎಷ್ಟು ಸಹಜವಾಗಿ ತಿಳಿಸಲಾಗುತ್ತೆ. ತಂದೆ ಅಂತಾರೆ, ಈ ಹಳೆಯ ಪ್ರಪಂಚದ ಜೊತೆ ಮಮತ್ವವನ್ನ ಬಿಡಿ. अभी हमको 84 जन्म पूरे किए, ये पुराना चोला छोड़कर हम जाएंगे नई दुनिया. ಈಗ ನಾವು 84 ಜನ್ಮವನ್ನು ಪೂರ್ತಿ ಮಾಡಿದ್ವಿ. ಈ ಹಳೆಯ ವಸ್ತ್ರವನ್ನು ಬಿಟ್ಟು ಈಗ ನಾವು ಹೋಗ್ತೀವಿ ಹೊಸ ಪ್ರಪಂಚದ ಕಡೆಗೆ. याद से तुम्हारे पाप कटते जाएंगे, इतनी हिम्मत करनी चाहिए ना. ನೆನಪಿನಿಂದ ನಿಮ್ಮ ಪಾಪಗಳು ಕಟ್ಟಾಗ್ತಾ ಹೋಗುತ್ತೆ. ಇಷ್ಟೊಂದು ಧೈರ್ಯವನ್ನು ಮಾಡಬೇಕಲ್ಲ. वो तो ब्रह्म को याद करते समझते ब्रह्म में लीन हो जाएंगे. ಅವ್ರು ಅನ್ಕೊಂತಾರೆ, ನಾವು ಬ್ರಹ್ಮನಲ್ಲಿ ಲೀನವಾಗಬೇಕಂದ್ರೆ ಬ್ರಹ್ಮನನ್ನ ನೆನಪು ಮಾಡಬೇಕು. परंतु ब्रह्म तो है रहने का स्थान, वो लोग तपस्या में बैठ जाते. ಆದರೆ ಬ್ರಹ್ಮ ಇರುವಂತಹ ಸ್ಥಾನ ಆಗಿದೆ, ಅವರು ತಪಸ್ಸಿನಲ್ಲಿ ಕೂತ್ಕೊಂಡ್ಬಿಡ್ತಾರೆ. बस हम ब्रह्म में जाकर लीन हो जाएंगे परंतु वापस कोई जा नहीं सकता. ಅಷ್ಟೇ, ನಾವು ಬ್ರಹ್ಮನಲ್ಲಿ ಹೋಗಿ ಲೀನ ಆಗ್ಬಿಡ್ತೀವಿ, ಆದರೆ ಯಾರು ವಾಪಸ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ब्रह्म से योग लगाने से पावन तो बनेंगे नहीं, एक भी जा ना सके. ಬ್ರಹ್ಮನ ಜೊತೆ ಯೋಗವನ್ನ ಮಾಡಿದಾಗ ಯಾರು ಪಾವನ ಆಗೋದಿಲ್ಲ, ಒಬ್ಬರು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. पुनर्जन्म तो लेना है, बाबा आकर सच बताते, सचखंड सच्चा बाबा ಸ್ಥಾಪನ करते. ಪುನರ್ಜನ್ಮ ಅಂತೂ ಪಡಿಲೇಬೇಕು. ತಂದೆ ಬಂದು ಸತ್ಯವನ್ನ ತಿಳಿಸ್ಕೊಡ್ತಾರೆ, ಸತ್ಯ ಕಂಡ ಸತ್ಯ ಬಾಬಾನೇ ಸ್ಥಾಪನೆಯನ್ನ ಮಾಡ್ತಾರೆ. रावण आकर झूठ कंड बनाते. अभी ये है संगम युग, इसमें तुम उत्तम से उत्तम बनते हो, इसलिए इसको पुरुषोत्तम कहा जाता है. ರಾವಣ ಬಂದು ಸುಳ್ಳಿನ ಖಂಡವನ್ನ ತಯಾರು ಮಾಡ್ತಾರೆ. ಈಗ ನೀವು ಸಂಗಮದಲ್ಲಿ ಇದ್ದೀರ, ಇಲ್ಲಿ ತಾವು ಉತ್ತಮಕ್ಕಿಂತಲೂ ಉತ್ತಮ ಆಗ್ತೀರ. ಅದಕ್ಕೋಸ್ಕರ ಇದನ್ನ ಪುರುಷೋತ್ತಮ ಅಂತ ಹೇಳಲಾಗುತ್ತೆ. तुम कौड़ी से हीरे जैसे बनते हो, ये है बेहद की बात. ತಾವು ಗವ್ವೆಯಿಂದ ವಜ್ರ ಸಮಾನ ಆಗ್ತೀರಾ, ಇದಾಗಿದೆ ಅನಂತವಾದ ಮಾತು. उत्तम से उत्तम मनुष्य है देवताए, तो अभी पुरुषोत्तम संगम पर तुम बैठे. ಉತ್ತಮಕ್ಕಿಂತ ಉತ್ತಮ ಮನುಷ್ಯರು ಆಗಿದ್ದಾರೆ, ಮನುಷ್ಯರಿಗಿಂತ ದೇವತೆಗಳಾಗಿದ್ದಾರೆ. ಈಗ ತಾವು ಪುರುಷೋತ್ತಮ ಸಂಗಮದಲ್ಲಿ ಕೂತಿದ್ದೀರಾ. तुमको पुरुषोत्तम बनाने वाला है, ऊंचते ऊंच बाप ऊंचते ऊंच स्वर्ग का वर्षा तुमको देते, फिर ये तुम भूलते क्यों हो. ತಮಗೆ ಪುರುಷೋತ್ತಮರಾಗಿ ಮಾಡುವಂಥವರು ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆಯಾಗಿದ್ದಾರೆ.
ಶ್ರೇಷ್ಠಕ್ಕಿಂತ ಶ್ರೇಷ್ಠ ಸ್ವರ್ಗದ ಆಸ್ತಿ ತಮಗೆ ನೀಡಲಾಗುತ್ತೆ. ಮತ್ತೆ ತಾವು ಇದನ್ನು ಯಾಕೆ ಮರ್ತೋಗ್ತೀರಾ? बाबा कहते मुझे याद करो, बच्चे कहते बाबा कृपा करो, तो हम भूले नहीं. ತಂದೆ ಅಂತಾರೆ ನನ್ನನ್ನು ನೆನಪು ಮಾಡಿ, ಮಕ್ಕಳಂತಾರೆ ಬಾಬಾ ಕೃಪೆ ಮಾಡಿ ನಾವು ನಿಮ್ಮನ್ನು ಮರೆಯದೇ ಇರೋದಕ್ಕೆ. ये कैसे हो सकता? बाबा के डायरेक्शन पर चलना है ना. ಇದು ಯಾವ ರೀತಿ ಆಗಕ್ಕೆ ಸಾಧ್ಯ? ತಂದೆಯ ಡೈರೆಕ್ಷನ್ ಅನುಸಾರ ನಡಿಬೇಕಲ್ಲ. बाप कहते मुझे याद करो तो तुम पतित से पावन बन जाएंगे. राय पर चलो ना, बाकी आशीर्वाद क्या करो. ತಂದೆ ಅಂತಾರೆ ನನ್ನನ್ನು ನೆನಪು ಮಾಡಿ, ಆಗ ನೀವು ಪತಿತರಿಂದ ಪಾವನ ಆಗ್ತೀರ. ಆಜ್ಞೆಯಂತೆ ನಡೀರಿ, ಬಾಕಿ ಆಶೀರ್ವಾದದಿಂದ ಏನು ಮಾಡೋಕ್ಕೆ ಸಾಧ್ಯ? अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, बाप के हर डायरेक्शन पर चलकर स्वयं को कौड़ी से हीरे जैसा बनाना. ತಂದೆಯ ಪ್ರತಿಯೊಂದು ಡೈರೆಕ್ಷನ್ ಅನುಸಾರ ನಡೀತಾ ಸ್ವಯಂ ಅನ್ನ ಗವ್ವೆಯಿಂದ ವಜ್ರ ಸಮಾನವಾಗಿ ತಯಾರು ಮಾಡ್ಕೋಬೇಕು. एक बाबा की याद में रह स्वयं से वस्त्रों को स्वच्छ बनाना. ಒಬ್ಬ ತಂದೆಯ ನೆನಪಿನಲ್ಲಿದ್ದು ಸ್ವಯಂನ ವಸ್ತ್ರವನ್ನ ಸ್ವಚ್ಛ ಮಾಡ್ಕೋಬೇಕಾಗಿದೆ. ಎರಡನೇದು, आप नए घर में चलना है, इसलिए इस पुराने घर से बेहद का वैराग्य रखना. ಈಗ ಹೊಸ ಮನೆಗೆ ಹೋಗಬೇಕಾಗಿದೆ, ಅದಕ್ಕೋಸ್ಕರ ಈ ಹಳೆ ಮನೆಯಿಂದ ಅನಂತವಾದ ವೈರಾಗ್ಯವನ್ನ ಇಟ್ಕೊಳ್ಳಿ. ನಶಾ ರಹೆ ಇಸ್ ಪುರಾಣೆ ಕಬ್ರಿಸ್ತಾನ್ ಪರ್ ಹಮ್ ಪರಿಸ್ತಾನ್ ಬನಾಯ್. ನಶೆ ಇರಲಿ, ಈ ಹಳೆ ಸ್ಮಶಾನದ ಮೇಲೆ ನಾವು ಸ್ವರ್ಗವನ್ನ ತಯಾರು ಮಾಡ್ತೀವಿ. वरदान, रहम की दृष्टि द्वारा घृणा दृष्टि को समाप्त करने वाले नॉलेजफुल भव. ಕರುಣೆಯ ದೃಷ್ಟಿಯ ಮುಖಾಂತರ ದ್ವೇಷದ ದೃಷ್ಟಿಯನ್ನು ಸಮಾಪ್ತಿ ಮಾಡುವಂತವರು ಜ್ಞಾನವಂತ ಭವ. जो बच्चे एक दो के संस्कारों को जानकर संस्कार परिवर्तन की लगन में रहते, कभी ये नहीं सोचते ये तो है ही ऐसे, उन्हें कहेंगे नॉलेजफुल. ಯಾವ ಮಕ್ಕಳು ಒಬ್ಬರು ಇನ್ನೊಬ್ಬರ ಸಂಸ್ಕಾರವನ್ನು ಅರ್ಥ ಮಾಡಿಕೊಂಡು ಸಂಸ್ಕಾರ ಪರಿವರ್ತನೆಯ ಆಸಕ್ತಿಯಲ್ಲಿ ಇರ್ತಾರೆ, ಅವರು ಎಂದೂ ಈ ರೀತಿ ಯೋಚನೆ ಮಾಡೋದಿಲ್ಲ, ಇವರು ಇರೋದೇ ಈ ರೀತಿ, ಇವರಿಗೆ ಜ್ಞಾನವಂತರು ಅಂತ ಹೇಳಲಾಗುತ್ತೆ. वे स्वयं को देखते और निर्विघ्न रहते हैं, उनके संस्कार बाबा के समान रहम दिल के होते. ಅವರು ಸ್ವಯಂ ಅನ್ನ ನೋಡ್ತಾರೆ ಮತ್ತೆ ನಿರ್ವಿಘ್ನವಾಗಿ ಇರ್ತಾರೆ. ಅವರ ಒಂದು ಸಂಸ್ಕಾರ ತಂದೆಯ ಸಮಾನೆ ಕರುಣಾ ಹೃದಯ ಆಗಿರುತ್ತೆ. रहम की दृष्टि गुरुणा की दृष्टि को समाप्त कर देती. ದಯೆಯ ದೃಷ್ಟಿ ದ್ವೇಷದ ದೃಷ್ಟಿಯನ್ನ ಸಮಾಪ್ತಿ ಮಾಡುತ್ತೆ. ऐसे रहमदिल बच्चे कभी आपस में किटकिट नहीं करते, वे सपूत बनकर सबूत देते हैं. ಈ ರೀತಿ ಕರುಣಾ ಹೃದಯ ಮಕ್ಕಳು ಎಂದು ಪರಸ್ಪರ ಏರುಪೇರು ಮಾಡೋದಿಲ್ಲ, ಉದಾಹರಣಾ ಮೂರ್ತರಾಗಿ ಉದಾಹರಣೆಯನ್ನ ನೀಡ್ತಾರೆ. ಸ್ಲೋಗನ್ ಆಗಿದೆ, ಸದಾ ಪರಮಾತ್ಮ ಚಿಂತನ್ ಕರ್ನೆ ವಾಲೆ ಹಿ ಬೇಫಿಕರ್ ಬಾದಶಾ, ಉನ್ಹೇं किसी भी प्रकार का चिंता नहीं हो सकता. ಸದಾ ಪರಮಾತ್ಮನ ಚಿಂತನೆಯಲ್ಲಿ ತೊಡಗಿರುವಂತವರೇ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದಾರೆ. ಅವರಿಗೆ ಎಂದು ಯಾವುದೇ ಪ್ರಕಾರದ ಚಿಂತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ಯಕ್ತ ಇಶಾರೆ, ಏಕತಾ और विश्वास की विशेषता द्वारा सफलता संपन्न बन. ಏಕತೆ ಮತ್ತೆ ವಿಶ್ವಾಸದ ವಿಶೇಷತೆಯ ಮುಖಾಂತರ ಸಫಲತಾ ಸಂಪನ್ನರಾಗಿ. स्व उन्नति सेवा की उन्नति दोनों में एक ने कहा दूसरे ने हाँ जी कहा, ऐसे सदा एकता और दृढ़ता से बढ़ते चलो.
ಸ್ವ ಉನ್ನತಿ ಮತ್ತು ಸೇವೆಯ ಉನ್ನತಿ ಎರಡರಲ್ಲೂ ಒಬ್ಬರು ಅಂದಾಗ ಮತ್ತೊಬ್ಬರು ಸರಿ ಅನ್ಬೇಕು. ಈ ರೀತಿ ಸದಾ ಏಕತೆ ದೃಢತೆಯಿಂದ ಮುಂದುವರಿತಾ ಹೋಗಿ. जैसे दादियों की एकता और दृढ़ता का संगठन पक्का है, ऐसे आप रत्नों का भी संगठन पक्का हो तो संगठन की शक्ति जो चाहे वो कर सकती है. ಯಾವ ರೀತಿ ದಾದಿಗಳ ಏಕತೆ ಮತ್ತು ದೃಢತೆಯ ಸಂಘಟನೆ ಪಕ್ಕಾ ಇತ್ತು, ಆ ರೀತಿ ತಾವು ರತ್ನಗಳು ಸಂಘಟನೆಯಲ್ಲಿ ಪಕ್ಕಾ ಆಗಿ ಆಗ ಸಂಘಟನೆಯ ಶಕ್ತಿಯಿಂದ ಏನು ಬೇಕೋ ಅದೆಲ್ಲ ಮಾಡಬಹುದಾಗಿದೆ. ಸಂಘಟನ್ ಕಿ ನಿಶಾನಿ ಕಾ ಯಾದಗಾರ್ 5 ಪಾಂಡವ. ಸಂಘಟನೆಯ ಚಿಹ್ನೆ ಆಗಿದೆ 5 ಪಾಂಡವರು. ಓಂ ಶಾಂತಿ.